ಸೊ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ, ಹಾಗೆ ಆಗಿದೆ. ಈಗ ಬಿಜೆಪಿಯಿಂದ ಕ್ರಮಕ್ಕೆ ಗಂಭೀರ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ ಅಂದ್ರೆ ವಿಶ್ವಾಸಾರ್ಹ ಸುದ್ದಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಎಸ್.ಟಿ. ಸೋಮಶೇಖರ್ ಅವರು ಈಗ ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ಸೋಮಶೇಖರ್ ಅವರು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಬಿಜೆಪಿಯಿಂದ ಕ್ರಮಕ್ಕೆ ಗಂಭೀರ ಚಿಂತನೆ ನಡೀತಾ ಇದೆ. ಸೊ ಪಬ್ಲಿಕ್ ಅಲ್ಲಿ ವಿಶ್ವಾಸಾರ್ಹ ಸುದ್ದಿಯನ್ನ ನೀವು ನೋಡ್ತಾ ಇದ್ದೀರಾ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಎಸ್.ಟಿ. ಸೋಮಶೇಖರ್ ಅವರು ಈಗ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಚಲಾವಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಈಗ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ, ಏನ್ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಅನರ್ಹ ಮಾಡಬೇಕು ಅನ್ನುವಂಥ ಶಿಫಾರಸ್ಸ, ಉಚ್ಚಾಟನೆಯನ್ನ ಮಾಡುವಂತಹ ಶಿಫಾರಸ್ಸ. ಎರಡರಲ್ಲಿ ಉಚ್ಚಾಟನೆ ಮಾಡೋದಾದ್ರೆ ಎಸ್.ಟಿ. ಸೋಮಶೇಖರ್ ಅವರು ನಾನು ಬಯಸಿದ್ದು ಅದೇ, ನನಗೆ ಸಿಗ್ತಾ ಇರೋದು ಅದೇ ಅಂತ ಲೆಕ್ಕಾಚಾರಗಳು ಬರಬಹುದು. ಅನರ್ಹತೆ ಆದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದನ್ನ ಹೇಗೆ ತಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಯಶವಂತಪುರ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮೊದಲ ಅಡ್ಡ ಮತದಾನ ಇದಾಗಿದೆ ಎಸ್.ಟಿ. ಸೋಮಶೇಖರ್ ಅವರದ್ದು. ಇಲ್ಲಿಯವರೆಗೂ ಕೂಡ ತಾವಾಗೆ ತಾವು ಆಚೆ ಹೋಗೋಕ್ಕಾಗೋದಿಲ್ಲ, ಹೋಗ್ಬಿಟ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಸಭೆ ಚುನಾವಣೆಗೋಸ್ಕರನೇ ಕಾಯ್ತಾ ಇದ್ರು ಅನ್ನೋ ರೀತಿಯಲ್ಲಿ ಇವರ ಮಾತುಗಳು ಇವತ್ತು. ಅರುಣ್, ಖಂಡಿತವಾಗಿ ಕೂಡ ಇಡೀ ಸಿನಾರಿಯೋನ ನೋಡಿದಂತಹ ಸಂದರ್ಭದಲ್ಲಿ ಸೋಮಶೇಖರ್ ಅವರ ನಡವಳಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಹಿಂಗಿತ್ತು ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದ್ರೆ ಬೆಳಗಾವಿಯ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೀತಿದ್ದಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಕಾಂಗ್ರೆಸ್ನ ಶಾಸಕರ ಜೊತೆ ಊಟ ಮಾಡೋ ಜೊತೆಗೆ ಆ ಒಂದು ಸಭೆಯಲ್ಲೂ ಕೂಡ ಹಿಂದ್ಗಡೆಯಿಂದ ಭಾಗವಹಿಸಿದಂತ ಸೋಮಶೇಖರ್ ಅವರ ನಡೆ ಆಗ್ಲೇ ಬಿಜೆಪಿಗೆ ಸ್ಪಷ್ಟವಾಗಬೇಕಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲಿ ಈಗ ಇರ್ತಕ್ಕಂಥದ್ದು ನಮ್ಗೆ 66 ಸೀಟ್, ಇಂಥ ಸಂದರ್ಭದಲ್ಲಿ ಕ್ರಮ ಮತ್ತೊಂದಾದ್ರೆ ಅದು ಪ್ರಾಬ್ಲಮ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ರಾಜ್ಯ ನಾಯಕ ವಾಚ್ ಮಾಡ್ತಾ ಇದ್ರು. ಏಕೆಂದ್ರೆ ಇನ್ನೂ ಆಯ್ಲ ಈ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಅವರೊಳಗಡೆ ಗೊಂದಲಗಳಿತ್ತು. ಹಾಗಾಗಿ ಅದನ್ನ ಒಂದ್ ರೀತಿಯಲ್ಲಿ ವೇದಿಕೆಯನ್ನಾಗಿ ಮಾಡಿಕೊಂಡು ಎಸ್.ಟಿ. ಸೋಮಶೇಖರ್ ಅವರು ಇಲ್ಲಿ ತನಕ ತಳ್ಕೊಂಡು ಬಂದಿದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ರಾಜ್ಯಸಭೆಯ ವೋಟ್ ಮಾಡೋದ್ರ ಮೂಲಕ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿಜೆಪಿಯ ನಾಯಕರಿಗೆ ಒಂದ್ ರೀತಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಆದ್ರೆ ಬಿಜೆಪಿಯ ನಾಯಕರು ಈಗ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಉಚ್ಚಾಟನೆ ಶಿಕ್ಷೆ ಕೊಟ್ರೆ ನೀವ್ ಹೇಳದಂತೆ ಶಾಸಕ ಸ್ಥಾನ ಹಾಗೆ ಇರುತ್ತೆ. ಹಾಗಾಗಿ ಅವರು ಒಂದ್ ರೀತಿಯಲ್ಲಿ ಇನ್ನಷ್ಟು ಫ್ರೀ ಬರ್ಡ್ ಆಗ್ತಾರೆ. ಹಾಗಾಗಿ ನಾನ್ ಬಯಸಿದ್ದು ಅದೇ, ಅದಾಗಿದ್ದು ಅದೇ ಅಂತ ಸೋಮಶೇಖರ್ ಅವರು ಬೇರೆ ಬೇರೆ ರೀತಿಯ ರಾಜಕೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರರಾಗ್ತಾರೆ. ಹಾಗಾಗಿ ಲೋಕಸಭೆ ಚುನಾವಣೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಬಿಜೆಪಿಯ ಕ್ರಮ ಸಾಕಷ್ಟು ಕುತೂಹಲ ಮೂಡ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಅರುಣ್.